ಇಳಕಲ್ ಸ್ಯಾರಿ ಅಂದ ತಕ್ಷಣ ಎಲ್ಲರೂ ಅದು ಬರೀ ಕರ್ನಾಟಕದಲ್ಲಿ ಇರೋರಲ್ಲ, ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರು ಅವ್ರಿಗೆ ಸ್ಯಾರಿ ಬಗ್ಗೆ ನಾಲೆಜ್ ಇತ್ತು ಅಂತಂದ್ರೆ ಒಂಥರ ಕಣ್ಣು ಹಿಂಗೆ ತೆರೆದು ನೋಡ್ಬಿಡ್ತಾರೆ. ಅಷ್ಟು ಫೇಮಸ್ ಇಳಕಲ್ ಸ್ಯಾರಿ. ಅಜ್ಜಿಯದ್ರಿಂದ ಹಿಡಿದು ರ್ಯಾಂಪ್ ವಾಕ್ ಮಾಡೋರವರೆಗೂ ಕೂಡ ತುಂಬಾ ಇಷ್ಟಪಟ್ಟು ಧರಿಸಿ ಅದನ್ನ ಮೇಂಟೈನ್ ಮಾಡುವಂಥದ್ದು. ಬಟ್ ಈ ಉದ್ಯಮದಿಂದ, ಈ ಸ್ಯಾರಿ ಆಗಿರ್ಬೋದು, ನೇಯ್ಗೆ ಆಗಿರ್ಬೋದು, ವೀವರ್ಸ್ ಇಂದ ಎಷ್ಟು ಆದಾಯ ಇದೆ ಸರ್ ನಿಮ್ಮ ಡಿಸ್ಟ್ರಿಕ್ಟಿಗೆ? ಯಾಕಂದ್ರೆ ಮೋಸ್ಟ್ ಆಫ್ ದ ಇವರು ಯಾರ ನೇಕಾರ ಅವರು ಇದ್ದಾರೆ, ಕೆಲಸ ಮಾಡೋರು ಲೇಬರ್ಸ್ ಇದ್ದಾರೆ, ಅವರು ಸ್ಕಿಲ್ ಲೇಬರ್ದು ಪ್ರಾಬ್ಲಮ್ ಇದೆ. ಈಗ ಮುಂದೆ ಹೋಗ್ತಾ ಸಾಕಷ್ಟು ಆಟೋಮೇಷನ್ ಆಗ್ತಾ ಇದೆ. ಡಿಸೈನಿಂಗ್ ಇರ್ಬೋದು, ಅದರಾಗ ಸ್ವಲ್ಪ ಇನ್ವೆಸ್ಟ್ ಆಗಬೇಕು. ಯಾಕಂದ್ರೆ ಅದು ಒಂದು 10 ವರ್ಷ 15 ವರ್ಷ ಹಿಂದೆ ನೋಡಿದಂದ್ರೆ ಒಂದು ದೊಡ್ಡ ಪ್ರಮಾಣದಾಗ ಬಿಸ್ನೆಸ್ ಇತ್ತು. ಇದು ಈಗ ಮುಂದೆ ಹೋಗ್ತಾ ಸ್ವಲ್ಪ ಚಾಲೆಂಜಿಂಗ್ ಆಗ್ತಾ ಇದೆ ಅವರು. ಯಾಕಂದ್ರೆ ಈಗ ಮಾರ್ಕೆಟ್ದಾಗ ಹೊಸ ಹೊಸ ಡಿಸೈನ್ ಬೇಕು, ನ್ಯೂ ಜನರೇಷನ್ ಟೆಕ್ನಾಲಜಿ ಇದೆ, ಟೆಕ್ನಾಲಜಿ ಅಪ್ಗ್ರೇಡ್ ಆಗಬೇಕು. ಅವ್ರು ಮಾಡ್ತಾ ಇದ್ದಾರೆ, ಬಟ್ ಚಾಲೆಂಜಸ್ ಇದೆ, ಬಟ್ ಸರಿಯಾಗಿ ನಡೀತಾ ಇದೆ.